टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೆಂಪೇಗೌಡರು ಕಟ್ಟಿದ ನಾಡನ್ನ ಬೆಂಗಳೂರನ್ನ ಹೊಡೆಯುವಂತ ಪ್ರಯತ್ನ ದೊಡ್ಡ ಮಟ್ಟಿಗೆ ಸರ್ಕಾರ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದೆ ಆರೋಪ ಮಾಡ್ತಾರೆ ಬಿಜೆಪಿಯವರ. ಕೆಂಪೇಗೌಡರು 4 ಗೋಪುರ ಕಟ್ಟಿದ್ದಾರೆ. 4 ಗೋಪುರ ಆಚೆ ಹೋಗಿಲ್ವ ಈಗ? ಕೆಂಪೇಗೌಡರು ಏನೋ ಉದ್ದೇಶ ಇಟ್ಕೊಂಡು ಬೆಂಗಳೂರನ್ನ ಮಾಡಿದ್ದಾರೆ. ಜಾಸ್ತಿ ಬೆಳಿಬಾರ್ದು ಅಂತ 4 ಗೋಪುರನ ಕಟ್ಟಿದ್ದಾರೆ. ಗೋಪುರ ಮಿತಿಮೀರಿ ಯಾವ ಒಟಗಿದೆ ಅದಲ್ಲ. ಬೆಂಗಳೂರಿನ ಯಾರು ಕೂಡ ಡಿ.ಕೆ. ಶಿವಕುಮಾರ್ ಅಲ್ಲ, ಯಾರು ಕೂಡ ಒಡೆಯೋಕ್ಕಾಗೋದಿಲ್ಲ. ಈಗ 28 ಕ್ಷೇತ್ರ ಇದೆ, ಒಬ್ಬರೇ ಮೇಯರು, ಒಬ್ಬರೇ ಇದು ದೊಡ್ಡ ಇದು. ಅದರಲ್ಲಿ ಒಂದು ಕ್ಷೇತ್ರದಲ್ಲಿ 120 ಕೋಟಿ ಅವ್ಯವಹಾರ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಒಬ್ಬ ಲೋಕಸಭಾ ಸದಸ್ಯರು ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಿನ್ನೂ ಒಂದು ವರ್ಷ ಆದರೂ ಎನ್ಕ್ವೈರಿ ನಡೀತಾನೆ ಇದೆ. ನಾನು ಹೇಳೋದು, ಇಷ್ಟು ದೊಡ್ಡದಾಗಿ ಏನಾರ ಅವ್ಯವಹಾರ ಆಗಲಿ ಮತ್ತೊಂದಾಗಲಿ ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟು ಇದನ್ನು ಚಿಕ್ಕದಾಗಿ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಸ್ಮೂತ್ ಆಗ್ತದೆ, ಡೆವಲಪ್ಮೆಂಟು ಸ್ಮೂತ್ ಆಗ್ತದೆ, ಅನುದಾನನ ಹೆಂಗೆ ಎಲ್ಲ ಬೇರೆ ಬೇರೆ ಇದಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಗಮನಕ್ಕೂ ಕೂಡ ಇರ್ತದೆ. ಆದ್ದರಿಂದ ಅದೆಲ್ಲವನ್ನು ಬಿಟ್ಟು ಈಗೇನು ಗ್ರೇಟರ್ ಬೆಂಗಳೂರು ಕೆಂಪೇಗೌಡ ಕಟ್ಟೋದನ್ನು ಹೊಡಿತಾರೆ ಅಂತಕ್ಕಂಥದ್ದನ್ನು ಬಿಟ್ಟು ಎಷ್ಟು ಮೇಯರ್ ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡಬೇಕು. ಹೋದ ಸರಿ ಎಷ್ಟಾಯಿತು? 1 ವರ್ಷಕ್ಕೆ ಒಬ್ಬನೇ ಮೇಯರು. ಈಗೇನು ಮಾಡಿದ್ದಾರೆ? 2.5 ವರ್ಷಕ್ಕೆ ಒಂದು ಮೇಯರ್ ಅಂತ ಕೊಟ್ಟಿದ್ದೀವಿ, 5 ವರ್ಷಕ್ಕೆ 2 ಮೇಯರು. ರೊಟೇಷನ್ನು ಎಲ್ಲ ಜಾತಿ ಸಮುದಾಯದವರು ಆಗ್ತಾರೆ. 2.5 ವರ್ಷ ಅವರು ಕೊಟ್ಟರೆ ಅಟ್ಲೀಸ್ಟ್ ಆ ಏರಿಯಾ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಟೈಮ್ ಸಿಗ್ತದೆ, ಚಿಂತನೆ ಮಾಡ್ತಕ್ಕಾಗ್ತದೆ. ಯಾವ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಬೆಂಗಳೂರಿನ ಹೊಡಿತಕ್ಕಂಥದ್ದಕ್ಕೆ ಯಾರೂ ಕೂಡ ಕೈ ಹಾಕಲ್ಲ. ಈಗ ನೀವು ಬೆಂಗಳೂರಿನ ಹಿರಿಯ ಶಾಸಕರಿದ್ದೀರಿ, ಗ್ರೇಟರ್ ಬೆಂಗಳೂರಿಗೆ ನೇರ ಪ್ರಶ್ನೆ, ನಿಮ್ಮ ಸಹಮತ ಇದೆಯಾ ಇಲ್ವಾ? 100% ಇದೆ, ನಾನು ಸಹಕಾರ ಇದೆ ಅಂತ ಹೇಳಿದ್ದೀನಲ್ಲ, ಅಸೆಂಬ್ಲಿಲಿ ಹೇಳಿದ್ದೀನಿ. ಗ್ರೇಟರ್ ಬೆಂಗಳೂರು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಮ್ಮ ಒಪ್ಪಿಗೆನೂ ಇದೆ. ನಾನು ಈ ಭಾಗದ ಸೇವಕ ಶಾಸಕನಾಗಿ ನಿಮಗೆ 100% ನಿಮಗೆ ಸಹಕಾರ ಕೊಡ್ತೀನಿ ಅಂತ ಅಸೆಂಬ್ಲಿಲಿ ಹೇಳಿದ್ದೀನಿ.